ಸಂಭ್ರಮ ತುಂಬಿಕೊಂಡಾಗ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ ಕಲ್ಯಾಣ ಏನ್ ಚಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಫುಲ್ ಸ್ಕ್ರೀನ್ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ, ಸ್ಟೇಟಸ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸ್ಕ್ರೀನ್ ಮೇಲೆ ಬಂದು ತಲುಪುತ್ತವೆ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ವಿಡಿಯೋ ಈ ತರ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ. ಪ್ರಾಜೆಕ್ಟ್ ಲಿಂಕ್ ನ ತಗೊಳ್ಬೇಕಾಗುತ್ತೆ ನೀವು. ಈ ಪ್ರಾಜೆಕ್ಟ್ ಲಿಂಕ್ ಬೇಕಂತಂದ್ರೆ ಈ ವಿಡಿಯೋಗೆ 500 ವ್ಯೂಸ್ ಬಂದ್ಮೇಲೆ ಈ ಪ್ರಾಜೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕ್ತೀನಿ. 500 ವ್ಯೂಸ್ ಬರೋವರೆಗೂ ಇದು ಪ್ರಾಜೆಕ್ಟ್ ಲಿಂಕ್ ನಿಮಗೆ ಸಿಗೋದಿಲ್ಲ. ಮತ್ತೆ ಬೇರೆ ಬೇರೆ ಪ್ರಾಜೆಕ್ಟ್ ಲಿಂಕ್ ಬೇಕಾದರೆ ನನ್ನ ಇನ್ಸ್ಟಾಗ್ರಾಮ್ ಒನ್ನು ಕ್ರಿಯೇಷನ್ 784 ಇನ್ಸ್ಟಾಗ್ರಾಮ್ ID ಇದೆ. ಅದರಲ್ಲಿ QR ಕೋಡ್ ಹಾಕಿರ್ತೀನಿ. ಆ QR ಕೋಡ್ ತಗೊಂಡು ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಟೆಲಿಗ್ರಾಮು ಇದೆ, ಲಿಂಕ್ ಇದೆ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ಟೆಲಿಗ್ರಾಮ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, 500 ವ್ಯೂಸ್ ಬಂದ್ಮೇಲೆ ನಾನು ಈ ಲಿಂಕ್ ಹಾಕಿದ್ಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಅದನ್ನ 500 ವ್ಯೂಸ್ ಬರೋದಕ್ಕೂ 1 hour ಅಲ್ಲೇ ಆಗ್ಬೋದು, 2 hour ಅಲ್ಲೇ ಆಗ್ಬೋದು, 1 ದಿನ ಆಗ್ಬೋದು, 2 ತಿಂಗಳು ಆಗ್ಬೋದು, ಹೇಳಕ್ಕಾಗಲ್ಲ. ನೀವು ನಿಮ್ಮ ಕೈಯಲ್ಲಿದೆ. ಅತಿ ಹೆಚ್ಚು ಶೇರ್ ಮಾಡಿ, ಜನಗಳಿಗೆ ಶೇರ್ ಮಾಡಿದ್ರೆ ನೀವು ಎಷ್ಟು ಶೇರ್ ಮಾಡ್ತೀರಾ ಅದ್ರ ಮೇಲೆ ವ್ಯೂಸ್ ಬೇಗ ಬರ್ತವೆ. 500 ವ್ಯೂಸ್ ಬಂತಂದ್ರೆ ಪ್ರಾಜೆಕ್ಟ್ ಲಿಂಕ್ ಫ್ರೀ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಮತ್ತೆ ನಾನು ಟೆಲಿಗ್ರಾಮ್ ಅಲ್ಲಿ 2 ಕಡೆನೂ ಹಾಕ್ತೀನಿ. ಅದನ್ನ ತಗೊಂಡು ಹೇಗೆ ಯೂಸ್ ಮಾಡ್ಬೇಕಂತ ಬನ್ನಿ ತಿಳಿಸ್ಕೊಡ್ತೀನಿ. ನೋಡಿ, ಈ ತರ ಪ್ರಾಜೆಕ್ಟ್ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಅಂತ ಕನ್ನಡದಲ್ಲೇ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಎಲ್ಲಾನು ಇಂಗ್ಲಿಷ್ ನಲ್ಲಿ ಯಾವುದಿಲ್ಲ. ಈ ತರ ಇರುತ್ತೆ. ಈ ತರ ಬಿಟ್ಟು ನೀವು ಸ್ಕ್ರಾಲ್ ಅಪ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಕೆಳಗಡೆ ಅಲ್ಲಿ ಮೇಲ್ಗಡೆನೆ ಅಡ್ರೆಸ್ ಅಂತ ಇರುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದನ್ನ ರಿಮೂವ್ ಮಾಡ್ಬೇಕಾಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ವರ್ಡ್ಸ್ ಇದೆ ನೋಡಿ, ಅದನ್ನ ಮಾತ್ರ ರಿಮೂವ್ ಮಾಡಿ. ಕುಟುಂಬದವರ ಅಂತ ಅಷ್ಟೇ ಇದ್ರೂ ನಡೆಯುತ್ತೆ ಅದು. ನೋಡಿ, ಈ ತರ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಫಸ್ಟ್ ಕಾಣಿಸೋ ವರ್ಡ್ಸ್ ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ನೀವು ಶಂಕನ ಗೂಗಲ್ ಬಂದ್ಬಿಟ್ಟು ಶಂಕ ಅಂತ ಸರ್ಚ್ ಮಾಡ್ಬೇಕಾಗುತ್ತೆ. ಸರ್ಚ್ ಮಾಡಿದ ತಕ್ಷಣ ಶಂಕನ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಈ ತರ ಬರುತ್ತೆ. ಈ ತರ ಬಂದ್ಮೇಲೆ ನಾನು ಇಲ್ಲಿ ಎಲ್ಲಾನು ಟೆಕ್ಸ್ಟ್ ಆಡ್ ಮಾಡಿ ಇಟ್ಕೊಂಡಿದೀನಿ. ಈ ತರ ಕನ್ನಡದಲ್ಲಿ ಆಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಡ್ರೆಸ್ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಟೈಪ್ ಮಾಡ್ಕೊಂಡು ನೋಡಿ ಈ ತರ ಮತ್ತೆ ನೀವು ರಿಮೂವ್ ಮಾಡಿರ್ತೀರಲ್ವ ಅಲ್ಲಿಗೆ ಬಂದ್ಬಿಟ್ಟು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದ್ರೆ ಒಂದು ಸ್ಪೇಸ್ ನ ರಿಮೂವ್ ಮಾಡಿ. ನೋಡಿ, ಈ ತರ ನಿಮ್ಮ ಅಡ್ರೆಸ್ ಆಡ್ ಆಯ್ತು. ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬರ್ತಾ ಇರ್ಬೇಕು. ನೋಡಿ, ಈ ತರ ನೆಕ್ಸ್ಟ್ ಹುಡುಗನ ಫೋಟೋ, ಎಲ್ಲ ಹುಡುಗನ ಹೆಸರು ಫೋಟೋ ಇರುತ್ತೆ. ಮೊದಲು ನೀವೇನ್ ಮಾಡ್ತೀರಿ ಅಂತಂದ್ರೆ ಹುಡುಗನ ಫೋಟೋದ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂತಂದ್ರೆ ಹುಡುಗನ ನೇಮ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇದೆ ನೋಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋ ನೇಮ್ ನ ರಿಮೂವ್ ಮಾಡ್ಬೇಕಾಗುತ್ತೆ. ನೋಡಿ, ಈ ತರ ರಿಮೂವ್ ಮಾಡ್ಕೊಂಡು ಇಲ್ಲಿ ನೀವು ಲೆಫ್ಟ್ ಸೈಡ್ ಗೆ ಕನ್ನಡದಲ್ಲಿ ಟೆಕ್ಸ್ಟ್ ನ ಆಡ್ ಮಾಡ್ಕೊಂಡು ರೈಟ್ ಸೈಡ್ ಗೆ ಇಂಗ್ಲಿಷ್ ನಲ್ಲಿ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕೋಡ್ ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಇಲ್ಲಿ ನೀವು ರಿಮೂವ್ ಮಾಡಿರ್ತೀರಲ್ವಾ ಅಲ್ಲಿ ಬಂದ್ಬಿಟ್ಟು ಮತ್ತೆ ಪೇಸ್ಟ್ ಹೊಡಿಬೇಕಾಗುತ್ತೆ. ಪೇಸ್ಟ್ ಹೊಡೆದ್ರೆ ಇಲ್ಲಿ ಕಲರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗುವಂತ ಕಲರ್ ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಮತ್ತೆ ಇವಾಗ ರಿಟರ್ನ್ ಬನ್ನಿ. ನೋಡ್ತಾ ಇದ್ದೀರಾ ವೆಂಕಟೇಶ್ ಅಂತ ಆಡ್ ಆಗಿದೆ. ಅಲ್ಲೇನಾದ್ರೂ ಒಂದ್ ಸ್ವಲ್ಪ ಮೇಲೆ ಕೆಳಗೆ ಹೋಗಿತ್ತು ಅಂತಂದ್ರೆ ಅದನ್ನ ನೀವು ಆ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಕೆಳಗಡೆ ತಂದಿಕ್ಕಿ. ನೋಡಿ, ತರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ಸೆಟ್ ಆದ್ಮೇಲೆ ಇಲ್ಲಿ ಬೈ ಇಮೇಜ್ ಅಂತ ಇದೆ ನೋಡಿ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ರಿಟರ್ನ್ ಈಗ ಬ್ಯಾಕ್ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಐಕನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋ. ನೋಡಿ, ನಾನು ಅದೇ ಫೋಟೋನ ಹಾಕಿದೀನಿ. ಇವಾಗ ಬೇರೆ ಫೋಟೋ ಇಲ್ಲ, ಹಂಗಾಗಿ ಅದೇ ಫೋಟೋನ ಇವಾಗ ನೀವು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಇಲ್ಲಿ ಬಂದು ಆಡ್ ಆಗುತ್ತೆ. ಅಡ್ಜಸ್ಟ್ ಆಗಿರ್ಲಿಲ್ಲ ಅಂತಂದ್ರೆ ಈ ತರ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಜೂಮ್ ಇನ್ ಜೂಮ್ ಔಟ್ ಮಾಡ್ಕೊಂಡು ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಸ್ಟಾರ್ಟಿಂಗ್ ಕರ್ಕೊಂಡು ಹೋಗುತ್ತೆ ಅದು. ಮತ್ತೆ ನೀವು ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದು ಕೆಳಗಡೆಗೆ ಸ್ಕ್ರಾಲ್ ಮಾಡಿ.
ನೋಡಿ ಈ ತರ ಹುಡುಗಂದಾಯ್ತು. ಇವಾಗ ಈ ಕಡೆಗೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಹುಡುಗಿದ್ ಒಂದು ಇದೇ ತರ ಮಾಡ್ಕೊಳ್ಳಿ. ನೋಡಿ ಇದೇ ತರ ಇಲ್ಲಿ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇರೋ ನೇಮ್ ನ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಮತ್ತೆ ಶಂಕರ್ನ ವೆಬ್ಸೈಟ್ ಗೆ ಬಂದ್ಬಿಟ್ಟು ಇಲ್ಲಿ ಕೋಡ್ ಕನ್ವರ್ಟ್ ಆಗಿರುತ್ತಲ್ವಾ, ಆ ಕೋಡ್ ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಿ ಗ್ರಿಡ್ ಅಂತಿದೆ ನೋಡಿ, ಇಲ್ಲಿ ನಾನು ಇಮೇಜ್ ಅಂತ ಹಾಕ್ತೀನಿ. ಗರ್ಲ್ ಇಮೇಜ್ ನೋಡಿ, ಗರ್ಲ್ ಇಮೇಜ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಫೋಟೋನ ಆಡ್ ಮಾಡ್ಕೋಬೇಕಾಗುತ್ತೆ. ನೀವು ಕರೆಕ್ಟ್ ಆಗಿ ಫೋಟೋ ಅಡ್ಜಸ್ಟ್ ಆಗಿದೆ ನೋಡಿ. ಮತ್ತೆ ಬ್ಯಾಕ್ ಬನ್ನಿ. ಫೋಟೋ ಅಡ್ಜಸ್ಟ್ ಆದ್ಮೇಲೆ ನೋಡಿ ಇವಾಗ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಕೆಳಗಡೆಗೆ. ಹುಡುಗಿ ಫೋಟೋ ಆಯ್ತು, ಹುಡುಗನ ಫೋಟೋ ಆಯ್ತು. ಈ ಕಡೆ ಬಂದ್ಬಿಡಿ. ಮತ್ತೆ ನೋಡಿ, ಮತ್ತೆ ಇಲ್ಲಿ ಡೇಟ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಡೇಟ್ ಇಲ್ಲೇ ಚೇಂಜ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಟೈಮ್ ಇದೆ ನೋಡಿ, ಟೈಮಿಂಗ್ಸ್. ಇಲ್ಲಿ ಟೈಮಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಳಗ್ಗೆ ಅಂತ ಹಾಕಿದೀನಿ, ಅದೇನು ಚೇಂಜ್ ಮಾಡಬೇಡಿ. ಇದು ನೀವು ಇಲ್ಲೇ ಚೇಂಜ್ ಮಾಡ್ಕೊಳ್ಳಿ. ನಿಮ್ ಟೈಮಿಂಗ್ಸ್ ಏನಿರುತ್ತೆ ಆ ಟೈಮಿಂಗ್ಸ್ ನ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದ್ರೆ ಡೇಟ್ ಇರುತ್ತೆ ನೋಡಿ. ಆ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಯಾವ ಡೇಟ್ ಇರುತ್ತೆ ಆ ಡೇಟ್ ನ ಇಲ್ಲಿ ಆಡ್ ಮಾಡ್ಕೊಂಡು ಕ್ಲಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಬೋರ್ಡಿಂಗ್ ಇರುವಂತ ಫಾಂಟ್ ನ ಬೇಕಾದ್ರೂ ನೀವು ಇಟ್ಕೋಬಹುದು. ಆಲ್ರೆಡಿ ಬೋರ್ಡಿಂಗ್ ಇರುವಂತ ಫಾಂಟ್ ನ ಇಕ್ಕಿದೀನಿ ನಾನು, ನೋಡ್ತಾ ಇದೀರ. ಮತ್ತೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇ ಯಾವ ವಾರ ಇರುತ್ತೋ ಆ ವಾರದ್ದು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇರೋದನ್ನ ರಿಮೂವ್ ಮಾಡ್ಕೊಳ್ಳಿ. ಶಂಕರ್ನ ವೆಬ್ಸೈಟಿಗೆ ಬನ್ನಿ. ಮತ್ತೆ ಶಂಕರ್ನ ವೆಬ್ಸೈಟಿಗೆ ಬಂದ್ಬಿಟ್ಟು ಈ ತರ ನಿಮ್ಗೆ ರಿಮೂವ್ ಆಗಿತ್ತು ಅಂತಂದ್ರೆ ಮತ್ತೆ ಬರುತ್ತೆ. ವೆಯ್ಟ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇವನ್ ಬರ್ದಿರ್ತೀವಿ ಅದೇ ಕರೆಕ್ಟ್ ಆಗಿ ಬರುತ್ತೆ ನೋಡಿ. ಇಲ್ಲಿ ನಿಮ್ಗೆ ಏನ್ ಬೇಕು ಇವಾಗ ಅಂತಂದ್ರೆ ವಾರ ಬೇಕು. ಇಲ್ಲಿ ವಾರನ ನೀವು ನೋಡಿ ಈ ತರ ಕರೆಕ್ಟ್ ಆಗಿ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳಿ. ನೋಡಿ ಈ ತರ ಟೈಪ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆಗೆ ಯೂನಿಕ್ ಕೋಡ್ ನ ಕ್ಲಿಕ್ ಮಾಡಿದ್ರೆ ವಾರ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದ್ಮೇಲೆ ಕಾಪಿ ಮಾಡ್ಕೊಳ್ಳಿ. ಕೋಡ್ ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೇಕಾಗುತ್ತೆ. ನೋಡಿ ಈ ತರ ಪೇಸ್ಟ್ ಮಾಡಿ ವಾರ ಸೆಟ್ ಆಯ್ತು, ಮತ್ತೆ ಡೇಟು ಸೆಟ್ ಆಯ್ತು, ಎಲ್ಲ ಸೆಟ್ ಆಯ್ತು. ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ನಿಮ್ಗೆ ವಿವಾಹ ಸ್ಥಳ ಅಂತ ಇರುತ್ತೆ. ವಿವಾಹ ಸ್ಥಳದ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋ ಸ್ಥಳನ ನೀವು ನಿಮ್ಮ ಯಾವ್ದು ಇರುತ್ತೆ ಅಡ್ರೆಸ್ ಇರುತ್ತೆ ಮದುವೆ ಆಗುವಂತ ಸ್ಥಳನ ಇಲ್ಲಿ ಇರೋದನ್ನ ರಿಮೂವ್ ಮಾಡ್ಕೊಳ್ಳಿ. ನೀವು ನೋಡಿ ಈ ತರ ರಿಮೂವ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ವೆಬ್ಸೈಟಿಗೆ ಬರ್ಬೇಕಾಗುತ್ತೆ, ಶಂಕರ್ನ ವೆಬ್ಸೈಟಿಗೆ. ಮತ್ತೆ ಅಲ್ಲಿ ನಾವು ಇಲ್ಲಿ ನೋಡಿ ಬರ್ಕೊಂಡಿದೀನಿ ಆಲ್ರೆಡಿ, ಅದನ್ನ ಕಾಪಿ ಮಾಡ್ಕೊಂಡು ಕೋಡ್ ಕನ್ವರ್ಟ್ ಆದ ಕೋಡ್ ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತಾ ಇದೀನಿ ಇಲ್ಲಿ. ನೋಡಿ ಇಲ್ಲಿ ಯಾವುದೇ ತರದ ಉಳಿಸಬಾರ್ದು, ಫಸ್ಟ್ ಇರೋದನ್ನ ನೋಡಿ ಈ ತರ ಪೇಸ್ಟ್ ಹೊಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ. ನೋಡಿ ಅಲ್ಲೇನಾದ್ರೂ ಒಂದ್ ಸ್ವಲ್ಪ ಇದಾಗಿತ್ತು ಅಂತಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಪೇಸ್ ಕೊಟ್ಬಿಟ್ರೆ ಒಂದ್ ಸ್ವಲ್ಪ ಕೆಳಗಡೆ ಬರುತ್ತೆ ನೇಮು, ನೋಡ್ತಾ ಇದೀರಾ. ನೋಡಿ ಈ ತರ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಇನ್ನೊಂದು ಸರ್ವರಿಗೆ ಸುಸ್ವಾಗತ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ರೀಡ್ ಅಂತ ಇದೆ ನೋಡಿ, ಅದು ಇಮೇಜು, ಕಪಲ್ಸ್ ಇಮೇಜು. ನೋಡಿ ಕಪಲ್ಸ್ ಇಮೇಜ್, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ನೋಡಿ ಈ ತರ ಫೋಟೋನ ಆಡ್ ಮಾಡ್ಕೋಬೇಕಾಗುತ್ತೆ. ಕಪಲ್ಸ್ ಇಬ್ಬರದು ಜೋಡಿ ಇರುವ ಫೋಟೋನ ಆಡ್ ಮಾಡ್ಕೊಂಡು ಈ ತರ ಸ್ವಲ್ಪ ಆ ಕಡೆ ಈ ಕಡೆ ಕಟ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಶೂಟ್ ಮಾಡ್ಕೊಳ್ಳಿ ಫೋಟೋನ. ನೋಡಿ ಮತ್ ಬ್ಯಾಕ್ ಬನ್ನಿ. ಫುಲ್ ಬ್ಯಾಕ್ ಬಂದ್ಮೇಲೆ ನೋಡಿ ಈ ತರ ಸ್ಟಾರ್ಟಿಂಗ್ ಇಂದ ಇವಾಗ ನಿಮ್ಮ ಹೆಸರು ಡೇಟು ಗೀಟು ಎಲ್ಲ ಇಲ್ಲಿ ಆಡ್ ಆಗಿರುತ್ತೆ, ನೋಡ್ತಾ ಇದ್ದೀರಾ. ನೋಡಿ ಹೆಸರು ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಡಿಯೋನ ಆಪ್ಷನ್ಸ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗುವಂತ ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನಾವಿನ್ನು ಎಲ್ಲಿವರೆಗೂ ಟೆಂಪ್ಲೇಟ್ ಕೊಟ್ಟಿರ್ತೀನಿ ಅಲ್ಲಿವರೆಗೂ ನೋಡ್ಕೊಂಡು ಕರೆಕ್ಟ್ ಆಗಿ ಆಡಿಯೋನ ಕಟ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಇರೋದನ್ನ ಕಟ್ ಮಾಡಿದ್ರೆ ಆಡಿಯೋ ಕರೆಕ್ಟ್ ಆಗಿ ಅಲ್ಲಿಗೆ ಸೆಟ್ ಆಗುತ್ತೆ, ನೋಡ್ತಾ ಇದ್ದೀರಾ.
ಓಕೆ, ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ. ಇವಾಗ ಬ್ಯಾಕ್ ಬನ್ನಿ. ಮೂಲೆಯಲ್ಲಿ ಐಕನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಡೆಮೋ ನೋಡ್ಬೇಕಂತಂದ್ರೆ ಇನ್ಸ್ಟಾಗ್ರಾಮ್ ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ 2 ತರದ ಎಡಿಟಿಂಗ್ ಬಗ್ಗೆನು ಸ್ಪೀಡ್, ವಾಯ್ಸ್ ಕೊಟ್ಟಿರಲ್ಲ, ಅದೇ ತರ ಎಡಿಟಿಂಗ್ ಹೇಳ್ಕೊಟ್ಟಿರ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.